ರಿಷಬ್ ಶೆಟ್ಟಿ ಹರಕೆಯ ಪಂಜುರ್ಲಿ ನೇಮೋತ್ಸವದ ವೇಳೆ ದೈವಗಳಿಗೆ ಅಪಚಾರ. ಶುರುವಾಯಿತು ಭಾರಿ ಅಪಸ್ವರ. ನಾನಿದ್ದೇನೆ ಕಣ್ಣೀರು ಹಾಕಬೇಡ ಅಂತ ಹೇಳಿ ಅಭಯ ನೀಡಿದ್ದ ಪಂಜುರ್ಲಿ ದೈವ ನರ್ತಕ ನಡೆದುಕೊಂಡ ರೀತಿಯ ಬಗ್ಗೆ ದೈವಾರಾಧಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇತ್ತೀಚೆಗೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಭರ್ಜರಿ ಯಶಸ್ಸು ಕೊಂಡ ಹಿನ್ನೆಲೆಯಲ್ಲಿ ಹೊಂಬಾಳೆ ಫಿಲಮ್ಸ್ನ ಚಿತ್ರತಂಡ ಮಂಗಳೂರಿನ ದೇವಸ್ಥಾನ ಒಂದರಲ್ಲಿ ಕೋಲವನ್ನ ಹರಕೆಯಾಗಿ ಕೊಟ್ಟಿತ್ತು. ಈ ವೇಳೆ ದೈವ ನರ್ತಕ ನಡೆದುಕೊಂಡ ರೀತಿಯ ಬಗ್ಗೆ ಇದೀಗ ಆಕ್ರೋಶ ಎದುರಾಗ್ತಾ ಇದೆ. ಕಾಂತಾರ ಚಿತ್ರತಂಡ ಇತ್ತೀಚೆಗೆ ಹರಕೆಯ ಕೋಲವನ್ನ ನೀಡಿತ್ತು. ತುಳುನಾಡಿನ ದೈವಾರಾಧನೆಯ ಭಾಗವಾಗಿ ನಡೆದಂತಹ ಹರಕೆಯು ವಾರಾಹಿ ಪಂಜುರ್ಲಿ ದೈವದ ಕೋಲದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾದ ನಿರ್ಮಾಪಕರಾದ ವಿಜಯ್ ಕಿರ್ಗಂದೂರು, ರಿಷಬ್ ಶೆಟ್ಟಿ ಸೇರಿದಂತೆ ಚಿತ್ರತಂಡದ ಹಲವಾರು ಜನರು ಭಾಗಿಯಾಗಿದ್ದರು. ಈ ಒಂದು ಹರಕೆಯ ಕೋಲದ ವೇಳೆಯಲ್ಲಿ ದೈವ ನರ್ತಕ ನಡೆದುಕೊಂಡಿದ್ದಂತಹ ರೀತಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ತುಳುನಾಡಿನ ದೈವಾರಾಧಕರು ಸಂಪೂರ್ಣವಾಗಿ ಕೋಲ ನಡೆದ ಪ್ರಕ್ರಿಯೆ ಸರಿಯಿಲ್ಲ ಅನ್ನುವಂತಹ ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳೂರಿನ ಬಾರೆಬೈಲ್ ಅನ್ನುವಂತಹ ಸ್ಥಳದಲ್ಲಿ ಇರುವಂತಹ ದೇವಸ್ಥಾನದಲ್ಲಿ ರಿಷಬ್ ಶೆಟ್ಟಿ ಕೋಲಾ ಸೇವೆಯನ್ನ ಕೊಟ್ಟಿದ್ರು. ವಾರಾಹಿ ಪಂಜುರ್ಲಿ, ಜಾರಂದಾಯ ಮತ್ತು ಬಂಟ ದೇವಸ್ಥಾನದಲ್ಲಿ ಕೋಲವನ್ನ ಹರಕೆಯ ರೂಪದಲ್ಲಿ ನೀಡಲಾಗಿತ್ತು. ಇದರಲ್ಲಿ ರಿಷಬ್ ಶೆಟ್ಟಿ ಕುಟುಂಬವೂ ಕೂಡ ಭಾಗಿಯಾಗಿತ್ತು. ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆ ಆದಾಗ ಹಲವರು ದೈವದ ವೇಷವನ್ನ ಧರಿಸಿ ಚಿತ್ರಮಂದಿರಗಳಿಗೆ ಆಗಮಿಸುವಂಥದ್ದು ಅಥವಾ ದೈವದ ಅನುಕರಣೆಯನ್ನ ಮಾಡುವಂಥದ್ದು ಅಲ್ಲಲ್ಲಿ ವರದಿಯಾಗಿತ್ತು. ನಂತರ ಚಿತ್ರತಂಡದ ಮನವಿಯ ಮೇರೆಗೆ ಈ ಒಂದು ಘಟನೆ ಕೂಡ ಕಮ್ಮಿಯಾಗಿತ್ತು. ಇದೀಗ ದೈವ ನರ್ತಕರೇ ಅಸಂಬದ್ಧವಾಗಿ ನಡೆದುಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕಾಂತಾರ ಸಿನಿಮಾದಿಂದ ದೈವಾರಾಧನೆಯೇ ಬೀದಿಗೆ ಬಂದಂತಾಗಿದೆ. ಹರಕೆಯ ನೇಮ ಅನ್ನುವಂಥದ್ದು ಇರೋದಿಲ್ಲ. ರಿಷಬ್ ಶೆಟ್ಟಿ ಅವರ ಡೇಟ್ ಲಭ್ಯವಾಗಿತ್ತು ಅನ್ನುವಂತಹ ಕಾರಣಕ್ಕಾಗಿ ನೇಮವನ್ನ ನಡೆಸಲಾಗಿದೆ. ಮಂಗಳೂರು ಭಾಗದಲ್ಲಿ ಕೋಲ ಅಥವಾ ನೇಮ ನಡೆಸುವಂತಹ ಮುನ್ನ ಕದ್ರಿ ಮಂಜುನಾಥ ಸ್ವಾಮಿಯ ಅನುಮತಿಯನ್ನ ಪಡೆಯುವಂಥದ್ದು ಪದ್ಧತಿ ಅಂತಲೂ ಕೂಡ ಹಲವಾರು ಜನರು ಅಭಿಪ್ರಾಯಪಟ್ಟಿದ್ದಾರೆ. ದೈವ ನರ್ತನದ ವೇಳೆಯಲ್ಲಿ ನರ್ತಕ ರಿಷಬ್ ಶೆಟ್ಟಿ ಅವರನ್ನ ಆಲಂಗಿಸಿ ಅವರ ತೊಡೆಯ ಮೇಲೆ ತಲೆಯನ್ನ ಇಟ್ಟು ವಿಜಯ್ ಕಿರ್ಗುಂದೂರು ಅವರ 2 ಕೈಗಳನ್ನ ಹಿಡಿದುಕೊಂಡು ನರ್ತನ ಮಾಡಿದ್ದಾರೆ. ಇದು ಸಾಮಾನ್ಯವಾಗಿ ಈ ರೀತಿಯಲ್ಲಿ ಕೋಲ ಅಥವಾ ನೇಮೋತ್ಸವದ ವೇಳೆಯಲ್ಲಿ ನಡೆಸುವಂತಹ ಪದ್ಧತಿ ಇಲ್ಲ ಅಂತ ಹೇಳಿ ಮತ್ತೆ ಕೆಲವರು ಕಿಡಿಕಾರಿದ್ದಾರೆ. ನೇಮೋತ್ಸವದ ಮೊದಲು ಭೂತಾರಾಧನೆಯ ಪ್ರಕಾರವಾಗಿ ಎಣ್ಣೆ ಬೂಳ್ಳೆಗಳನ್ನ ನೀಡಲಾಗುತ್ತೆ. ಆ ವೇಳೆ ದೈವವು ಅಭಯವನ್ನ ಕೊಟ್ಟು ನಾನಿದ್ದೇನೆ ಅನ್ನುವಂತಹ ಕೈಸನ್ನೆಯ ಮೂಲಕ ಅಭಯವನ್ನ ಕೊಟ್ಟಿತ್ತು. ಇದಕ್ಕೂ ಮೊದಲು ಗಗ್ಗರ ಸೇವೆ, ಅನ್ನದಾನವನ್ನ ಕೂಡ ಏರ್ಪಡಿಸಲಾಗಿತ್ತು. ಭೂತಾರಾಧನೆಯ ನಿಯಮದ ಪ್ರಕಾರವಾಗಿ ಕೋಲ ನಡೆದಿಲ್ಲ. ಕೋಲ ಅಥವಾ ನೇಮೋತ್ಸವ ನಡಿಬೇಕು ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿಯ ಪರಿವಾರ ದೈವಗಳ ಅನುಮತಿಯನ್ನ ಪಡೆಯುವಂಥದ್ದು ಕಡ್ಡಾಯ. ಆದರೆ ಇದ್ಯಾವುದನ್ನು ಕೂಡ ಪಾಲಿಸದೆ ಚಿತ್ರತಂಡದವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹರಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ದೈವ ನರ್ತಕರು ನೇಮೋತ್ಸವದ ವೇಳೆಯಲ್ಲಿ ಹಾಕಿಕೊಂಡ ಬಟ್ಟೆಯೂ ಕೂಡ ದೈವಾರಾಧನೆಗೆ ವಿರುದ್ಧವಾಗಿರುವಂಥದ್ದು. ಕಾಂತಾರ ಸಿನಿಮಾದಿಂದ ಭೂತಾರಾಧನೆಯ ಬಗ್ಗೆ ಜನರಿಗೆ ಹೆಚ್ಚೆಚ್ಚು ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಸಾಂಪ್ರದಾಯಿಕ ಧಾರ್ಮಿಕ ಪೂಜಾ ಪದ್ಧತಿಯಲ್ಲೂ ಕೂಡ ಅಪಚಾರಗಳು ನಡೀತಾ ಇದೆ ಅನ್ನುವಂತಹ ಬೇಸರದ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.